ಹಲೋ ನಮಸ್ಕಾರ. ಇವತ್ತು ನಾವು ಮಾತನಾಡೋಕ್ಕೆ ಹೊರಟಿರುವಂಥ ವಿಷಯ ಉಪೇಂದ್ರ ಅವರ UI ಚಿತ್ರದ ಹೊಸ ಒಂದು ಹಾಡಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. UI ಟ್ರೋಲ್ ಸಾಂಗ್ ಇತ್ತೀಚೆಗೆ ರಿಲೀಸ್ ಆಗಿ ಸಾಕಷ್ಟು ಜನಮೆಚ್ಚುಗೆ ಗಳಿಸಿದೆ. ಮಿಲಿಯನ್ ಗಟ್ಟಲೆ ವ್ಯೂಸ್ಗಳಾಗಿದೆ. ಎಲ್ಲರೂ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅದನ್ನು ಹಂಚ್ಕೋತಾ ಇದ್ದಾರೆ. ಈ ಒಂದು ಸಾಂಗ್ನಲ್ಲಿ ಅಷ್ಟಕ್ಕೂ ಏನಿದೆ ಅಂತಂದರೆ, ಎಲ್ಲ ಕಡೆ ಟ್ರೋಲ್ ಆಗಿರುವಂತಹ ಒಂದು ಸಾಮಾನ್ಯ ಜನರಿಂದ ರಾಜಕೀಯದವರೆಗಿನ ಮತ್ತು ಫಿಲಮ್ ಸ್ಟಾರ್ವರೆಗಿನ ಎಲ್ಲ ವಿಷಯಗಳನ್ನು ಉಪೇಂದ್ರ ಒಂದೇ ಹಾಡಿನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಭಾಷೆ ಅಂದರೆ ಕನ್ನಡ, ತೆಲುಗು, ತಮಿಳು ಎಲ್ಲ ಭಾಷೆಗಳಲ್ಲಿ ಬಂದಿರುವಂಥ ಈ ಹಾಡು ಆಯಾ ಭಾಷೆಗೆ ಸಂಬಂಧಿಸಿದ ಟ್ರೋಲ್ಗಳನ್ನು ಒಳಗೊಂಡಿರುತ್ತೆ. ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಾವು ಸಾಮಾನ್ಯವಾಗಿ ಹಾಡು ಅಂತಂದರೆ ಹೀರೋಯಿನ್ನು ಮತ್ತು ಮ್ಯೂಸಿಕ್ಕನ್ನು ಎಂಜಾಯ್ ಮಾಡ್ತೇವೆ. ಹಾಡಿನಲ್ಲಿರುವಂಥ ಪಾತ್ರಧಾರಿಗಳು ಮತ್ತು ಮ್ಯೂಸಿಕ್ಕನ್ನು ಎಂಜಾಯ್ ಮಾಡ್ತೇವೆ. ಆದರೆ ಈ ಹಾಡಿನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನಮಗೆ ಇವತ್ತಿನ ಕರೆಂಟ್ ಸೊಸೈಟಿಯಲ್ಲಿ ನಡೀತಾ ಇರುವಂತಹ ಸಮಸ್ಯೆಗಳ ಬಗ್ಗೆನೂ ತೋರಿಸ್ಕೊಟ್ಟಿದ್ದಾನೆ. ಅದು ಉಪೇಂದ್ರ ಅವರ ರಿಯಾಲಿಟಿಗೆ ಇನ್ನೊಂದು ಉದಾಹರಣೆ ಅನ್ಬೋದು. ಏನಂದರೆ, ನಗರದಲ್ಲಿರುವಂತಹ ಕಸದ ಸಮಸ್ಯೆ ಇರಬಹುದು, ಟ್ರಾಫಿಕ್ ಸಮಸ್ಯೆ ಇರಬಹುದು, ಜೊತೆಗೆ ಯಾವುದೇ ನೀರಿನ ಸಮಸ್ಯೆ ಇರಬಹುದು, ಈ ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು, ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಸರಿಯಾದ ಚಿಕಿತ್ಸೆ ಕೊಡದೇ ಇರುವಂಥದ್ದಿರಬಹುದು. ಅದನ್ನೆಲ್ಲವನ್ನು ಇವರು ಉಪೇಂದ್ರ ಒಂದೇ ಹಾಡಿನಲ್ಲಿ ಆ ಒಂದು ವಿಡಿಯೋದ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಇಂಥ ಒಂದು ವಿಶೇಷವಾದ ಸಾಂಗು ಎಲ್ಲ ಭಾಷೆಗಳಲ್ಲಿ ಆಯಾ ಪ್ರದೇಶದ ರಾಜಕೀಯ ಮತ್ತು ಸಾಮಾಜಿಕವಾದ ಟ್ರೋಲ್ ಸಂಗತಿಗಳನ್ನು ಒಳಗೊಂಡು ಬಂದಿರೋದು ಇದು ಬಹುಶಃ ಪ್ರಪ್ರಥಮ ಅಂತ ಅನಿಸುತ್ತೆ. ಇದಕ್ಕೂ ಹಿಂದೆ ಉಪೇಂದ್ರ ಅನ್ನೋ ಚಿತ್ರದಲ್ಲಿ ಬರೀ ಓಳು ಅಂತೇಳಿ ಹೇಳಿ ಸಾಂಗನ್ನು ಬಿಟ್ಟಿದ್ದರು. ಅದು ಕೂಡ ಆವತ್ತು ತುಂಬ ಜನಪ್ರಿಯವಾಗಿತ್ತು. ಅಲ್ಲಿ TV ಚಾನಲ್ಗಳನ್ನು ಹೆಸರಿಟ್ಟುಕೊಂಡು ಎಲ್ಲ ಚಾನಲ್ಗಳ ಸಂಗತಿಗಳನ್ನು ಬಯಲು ಮಾಡಿದರು. ಇಂದಿನ ಇವತ್ತಿನ ಕರೆಂಟ್ ಸಿಚುವೇಶನನ್ನು ಮುಂದಿಟ್ಟುಕೊಂಡು ಎಲ್ಲ ಟ್ರೋಲಿಗರನ್ನು ಗುರಿಯಾಗಿಸಿಕೊಂಡು ಸಾಂಗನ್ನು ಮಾಡಿದ್ದು. ಅಂದಹಾಗೆ ನೀವಿನ್ನೂ ಈ ಒಂದು ಟ್ರೋಲ್ ಸಾಂಗ್ನ ನೋಡಿಲ್ಲ ಅಂತಂದರೆ ಬೇಗ ನೋಡಿ. ಈ ಒಂದು ವಿಡಿಯೋನು ಕೂಡ ಕಡೆವರೆಗೂ ನೋಡಿ, ಮತ್ತೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೆ ನೀವು ಟ್ರೋಲ್ ಮಾಡ್ಕೊಳ್ಳಿ, ನಮ್ಮನ್ನು ಟ್ರೋಲ್ ಮಾಡಿ. ನಮಸ್ಕಾರ.